ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ತಲೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಒಳ್ಳೆಯ ಒಂದು ನ್ಯಾಚುರಲ್ ಹೇರ್ ಆಯಿಲ್ ಮತ್ತು ಹೇರ್ ಪ್ಯಾಕ್. ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಫಸ್ಟಿಗೆ ನಾವು ತಲೆಗೆ ಹಾಕೋ ಎಣ್ಣೆಯನ್ನು ರೆಡಿ ಮಾಡೋದು. ಅದಕ್ಕೋಸ್ಕರ ನಮಗೆ ಬೇಕಾದ್ದು ಕರಿಬೇವಿನ ಸೊಪ್ಪು. ನಿಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿರುವ ನಿಮ್ಮ ಮನೆಯಲ್ಲೇ ಇರುವ ಕರಿಬೇವು ಸೊಪ್ಪು ಇದ್ದರೆ ಅದು ತುಂಬ ಒಳ್ಳೆಯದು. ನಾನೀಗ ನಮ್ಮ ಮನೆಯಲ್ಲಿ ಇರುವ ಕರಿಬೇವು ಸೊಪ್ಪನ್ನು ತೆಗಿತಾ ಇದ್ದೀನಿ. ಇಲ್ಲಾಂದರೆ ಅಂಗಡಿಯಿಂದ ತಂದದಾದರೂ ಆಗುತ್ತೆ, ಆದರೆ ಅದನ್ನು ಚೆನ್ನಾಗಿ ನೀವು ಕ್ಲೀನ್ ಮಾಡ್ಕೋಬೇಕು. ಇನ್ನು ನಮಗೆ ಬೇಕಾದ್ದು ಅಲವೇರಾ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಕೂದಲು ಉದ್ದವಾಗಿ ದಟ್ಟವಾಗಿ ಅದೇ ರೀತಿ ಸಿಲ್ಕಿಯಾಗಿ ಬೆಳೆಯಲು ಅಲವೇರಾ ತುಂಬ ಒಳ್ಳೆಯದು. ನಾನು ಇದರಿಂದ 2 ದಂಟು ಅಲವೇರಾನ ತೆಗಿತಾ ಇದ್ದೀನಿ. ಇನ್ನು ನಮಗೆ ಬೇಕಾದ್ದು ಒಂದು 3-4 ದೊಡ್ಡ ಪತ್ರೆ ಎಲೆ. ನಮ್ಮ ಕಡೆ ಇದಕ್ಕೆ ದೊಡ್ಡ ಪತ್ರೆ ಅಂತ ಹೇಳ್ತೀವಿ. ಕೆಲವರು ಸಾಂಬಾರು ಬಳ್ಳಿ ಅಂತಲೂ ಹೇಳ್ತಾರೆ, ಕರ್ಪೂರ ಬಳ್ಳಿ ಅಂತಲೂ ಹೇಳ್ತಾರೆ. ಐಟಮನ್ನೆಲ್ಲ ರೆಡಿ ಮಾಡಿದ್ದೀವಿ. ಇನ್ನು ನಾವು ಎಣ್ಣೆನ ರೆಡಿ ಮಾಡಲಿಕ್ಕೋಸ್ಕರ ಫಸ್ಟಿಗೆ ಅಲವೇರಾನ ಕಟ್ ಮಾಡಿ ತಂದು ಇದೇ ರೀತಿ ಒಂದು ಲೋಟ ಅಥವಾ ಒಂದು ಪಾತ್ರೆಯಲ್ಲಿ ಈ ರೀತಿ ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಯಾಕಂದರೆ ಅದರೊಳಗಡೆಯಿಂದ ಒಂದು ಯೆಲ್ಲೋ ಕಲರ್ ಲಿಕ್ವಿಡ್ ಬರುತ್ತೆ, ಅದು ಹೋಗ್ಲಿಕ್ಕೋಸ್ಕರ. ಆಮೇಲೆ ನಾವು ತಂದಿರುವಂತಹ ಕರಿಬೇವು ಸೊಪ್ಪು ಮತ್ತು ದೊಡ್ಡ ಪತ್ರೆ ಎಲೆಗಳನ್ನೆಲ್ಲ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಒಣಗಿದ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಒರೆಸಿ ತೆಗಿಬೇಕು. ನೀರಿನಂಶ ಚೂರು ಸಹ ಇರಬಾರ್ದು. ಕೆಲವರು ಕೇಳ್ಬೋದು, ಈಗ ಬಿಸಿಲಲ್ಲಿ ಹಾಕಿ ಒಣಗಿಸ್ಬೋದಲ್ಲ ಅಂತ. ಬಿಸಿಲಲ್ಲಿ ಹಾಕಬಾರ್ದು, ಯಾಕಂದರೆ ಅದರದ್ದು ಆ ಫ್ರೆಶ್ನೆಸ್ಸು ಹಾಗೆ ಇರಬೇಕು. ಅದಕ್ಕೋಸ್ಕರ ನೋಡಿ, ಈ ಥರ ದೊಡ್ಡ ಪತ್ರೆ ಎಲೆ ಹಾಕೋದ್ರಿಂದ ನಮ್ಮದು ಕೂದಲು ಬೆಳ್ಳಗಾಗುತ್ತೆ ನೋಡಿ, ಅದು ತಡೆಗಟ್ಟಲು ತುಂಬ ಒಳ್ಳೆಯದು. ಅದೇ ರೀತಿ ಕರಿಬೇವು ಸೊಪ್ಪಿನ ಎಣ್ಣೆ ಎಲ್ಲ ಮಾಡಿ ಇಟ್ಕೊಂಡು ನಾವು ತಲೆಗೆ ಹಚ್ಚೋದಾದರೆ ಬೇಗ ತಲೆ ಕೂದಲು ಬೆಳ್ಳಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ತೆಗೆದಿಟ್ಟಿರುವಂತಹ ಕರಿಬೇವು ಸೊಪ್ಪನ್ನೆಲ್ಲ ಬಿಡಿಸಿ ತೆಗಿಯೋಣ. 2 ಲೀಟ್ರ್ ಎಣ್ಣೆನ ನಾನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು 100 ಗ್ರಾಮ್ಸಷ್ಟು ಕರಿಬೇವು ಸೊಪ್ಪು ಬೇಕು ನಮಗೆ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ತುಂಬ ಒಳ್ಳೆಯದು, ಕೂದಲಿಗೆ ತುಂಬ ಒಳ್ಳೆಯದು ಕರಿಬೇವು ಸೊಪ್ಪು. ಅದೇ ರೀತಿ ನಾವು ತೆಗೆದಿಟ್ಟಿರುವಂತಹ ದೊಡ್ಡ ಪತ್ರೆ ಎಲೆ ಸಹ ಕೂದಲನ್ನು ಕಪ್ಪಾಗಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಶೀತ ಎಲ್ಲ ಬರದಿರಲಿಕ್ಕೆ ಒಳ್ಳೆಯದು. ಇನ್ನು ನಾವು ತೆಗೆದಿಟ್ಟಿರುವಂತಹ ಅಲವೇರಾ ಇದೆಯಲ್ಲ, ಅದರ ಸೈಡಲ್ಲಿ ಒಂದು ಮುಳ್ಳು ಥರ ಇರುತ್ತೆ. ಆ ಮುಳ್ಳನ್ನೆಲ್ಲ ಕಟ್ ಮಾಡಿ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ಇವಾಗ ಕಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಅದರಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ಒರೆಸಿ ಇದೇ ರೀತಿ ಸೈಡಲ್ಲಿರುವ ಮುಳ್ಳನ್ನೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಣ್ಣೆಯನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ತಲೆಗೆ ಹಚ್ಚೋದ್ರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತದೆ. ಅದೇ ರೀತಿ ಕೂದಲು ಬೇಗ ಬೆಳ್ಳಗೆ ಆಗೋದಿಲ್ಲ. ಇದು ಮೆಂತೆಕಾಳು, ಒಂದು ದೊಡ್ಡ ಚಮಚ ಮೆಂತೆಕಾಳು ಬೇಕು ನಮಗೆ. ಮೆಂತೆಕಾಳು ತಲೆಗೆ ಒಳ್ಳೆಯದು, ಒಳ್ಳೆ ತಂಪು ನೀಡುತ್ತೆ. ಇದು ತೆಂಗಿನೆಣ್ಣೆ. ನಾವು ನಮ್ಮ ಮನೆಯಲ್ಲೇ ಇರುವ ತೆಂಗಿನಕಾಯಿಯನ್ನು ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸಿರುವಂಥದ್ದು. ನೀವು ಎಣ್ಣೆ ಮಾಡುವಾಗ ಒಳ್ಳೆ ಎಣ್ಣೆನೇ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಆರ್ಗ್ಯಾನಿಕ್ ಇದ್ದರೆ ಅದು ತುಂಬ ಉತ್ತಮ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ರೆಡಿ ಮಾಡಿಟ್ಟಿರುವಂತಹ ಕರಿಬೇವು ಸೊಪ್ಪು, ದೊಡ್ಡ ಪತ್ರೆ ಎಲೆ, ಅದೇ ರೀತಿ ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅಲವೇರಾ, ಅದು ಮತ್ತು ಮೆಂತೆಕಾಳು, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಮಾಡುವಾಗ ನೀರಿನಂಶ ಚೂರು ಸಹ ಇರಬಾರ್ದು. ನಾವು ಯೂಸ್ ಮಾಡುವಂತಹ ಪಾತ್ರೆಗಳನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಯೂಸ್ ಮಾಡಬೇಕು. ತೆಗೆದಿಟ್ಟಿರುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇನ್ನು ನಾವು ತೆಗೆದಿಟ್ಟಿರುವಂತಹ ಎಣ್ಣೆಯನ್ನು ಹಾಕಿ ಈ ಐಟಮ್ಸನ್ನೆಲ್ಲ ನಾವು ರುಬ್ಬಬೇಕು. ನೀರಿನಂಶ ಚೂರು ಸಹ ಇರಬಾರ್ದು. ಒಂದು ಎಷ್ಟು ಬೇಕೋ ಒಂದು ಅರ್ಧದಷ್ಟು ನೀರು, ನಮಗೆ ಇದು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ನಾವಿದನ್ನು ರುಬ್ಬಬೇಕು. ನೀರಿನಂಶ ಇದ್ದರೆ ಈ ಎಣ್ಣೆ ನಾವು ಮಾಡಿ ಇಟ್ಟ ಮೇಲೆ ಸಹ ಬೇಗ ಅದು ಹಾಳಾಗುತ್ತೆ. ಅದಕ್ಕೋಸ್ಕರ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನೀರಿನಂಶ ಚೂರು ಸಹ ಇರಬಾರ್ದು. ಎಣ್ಣೆ ಹಾಕಿ ಇದೇ ರೀತಿ ಒಳ್ಳೆ ನೈಸಾಗಿ ಇದನ್ನೆಲ್ಲ ರುಬ್ಬಿ ತೆಗಿಬೇಕು. ಇನ್ನು ಒಂದು 2-3 ಎಸಳು ಬೆಳ್ಳುಳ್ಳಿ, ಅದೇ ರೀತಿ ಒಂದು 4-5 ಪೆಪ್ಪರ್, ಒಳ್ಳೆ ಮೆಣಸಿನ ಕಾಳು, ಇದನ್ನೆಲ್ಲ ಜಜ್ಜಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇದನ್ನು ಸಹ ನಾವು ಹಾಕಬೇಕು. ಇನ್ನು ನಾವು ರುಬ್ಬಿಟ್ಟಿರುವಂತಹ ಕರಿಬೇವಿನ ಮಿಕ್ಸ್ ಇದೆಯಲ್ಲ, ಅದನ್ನು ಒಂದು ಕಬ್ಬಿಣದ ಪಾತ್ರೆಗೆ ಹಾಕಿ ಅದನ್ನು ನಾವು ಕಾಯಿಸಬೇಕು.
ಕಬ್ಬಿಣದ ಪಾತ್ರೆ ಇಲ್ಲ ಅಂದರೆ ಬೇರೆ ಪಾತ್ರೆಯಲ್ಲಾದರೂ ಆಗುತ್ತೆ. ಕಬ್ಬಿಣದ ಪಾತ್ರೆ ಅಂದರೆ ತುಂಬ ಒಳ್ಳೆಯದು, ಅದು ಬೇಗ ತಳ ಹಿಡಿಯೋದಿಲ್ಲ. ಆ ಮಿಕ್ಸನ್ನು ಪಾತ್ರೆಗೆ ಹಾಕಿ ಸ್ಟವನ್ನು ಫಸ್ಟಿಗೆ ಫುಲ್ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಟು ಇದೇ ರೀತಿ ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಮೇಲೆ ನಾವು ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ನಾವು ಇದೇ ರೀತಿ ಎಣ್ಣೆ ಕಾಯಿಸಿದರೆ ಅದು ಕಪ್ಪಗಾದರೆ ನಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ತಾ ಈ ಎಣ್ಣೆಯನ್ನು ರೆಡಿ ಮಾಡಬೇಕು. ಇವಾಗ ನಮ್ಮದು ಎಣ್ಣೆ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಳ್ಳೆ ಕುದೀತಾ ಇದೆ. ಇವಾಗ ನಾವು ಜಜ್ಜಿ ಇಟ್ಟಿರುವಂತಹ ಆ ಬೆಳ್ಳುಳ್ಳಿ ಮತ್ತು ಕರಿಮೆಣಸನ್ನು ಹಾಕಬೇಕು. ಇವಾಗ ನಾವು ಮಕ್ಕಳಿಗೆಲ್ಲ ಯೂಸ್ ಮಾಡುವಾಗ ಶೀತ ಎಲ್ಲ ಬರದಿರಲಿಕ್ಕೆ ಇದು ತುಂಬ ಒಳ್ಳೆಯದು. ಅದೇ ರೀತಿ ಬೆಳ್ಳುಳ್ಳಿ ಕೂದಲು ಬೇಗ ಉದ್ದ ಆಗಲಿಕ್ಕೆ ತುಂಬ ಒಳ್ಳೆಯದು. ಇನ್ನು ಈ ಎಣ್ಣೆನ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡದೆ ಸ್ಲೋ ಫ್ಲೇಮಲ್ಲಿ 20ರಿಂದ 30 ನಿಮಿಷ ನಾವು ಇದನ್ನು ಕಾಯಿಸಬೇಕು. ಕೈ ಬಿಡದೆ ಮಿಕ್ಸ್ ಮಾಡ್ತಾನೂ ಇರಬೇಕು. ಇನ್ನೊಂದು ಸರ್ತಿ ಹೇಳ್ತೀನಿ, 20ರಿಂದ 30 ನಿಮಿಷ ಅದು ಕರೆಕ್ಟ್ ನಮಗೆ ಆ ಎಣ್ಣೆ ಕರೆಕ್ಟ್ ಇದರಲ್ಲಿ ಸಿಗುತ್ತೆ. ಆ ಗ್ರೀನ್ ಕಲರು, ಎಣ್ಣೆದು ಗ್ರೀನ್ ಕಲರು ಹಾಗೇ ಇರಬೇಕು. ಗ್ರೀನ್ ಕಲರು ಹೋಗಿ ಕಪ್ಪು ಕಲರ್ ಆಗಬಾರ್ದು, ಗ್ರೀನ್ ಕಲರ್ ಆಗೇ ಇರಬೇಕು. ನೋಡಿ, ನಂದೀಗ 30 ನಿಮಿಷ ನಾವು ಇದನ್ನು ಕುದಿಸಿದ್ದೀನಿ. ಎಣ್ಣೆ ಈ ಥರ ನಾವು ತೆಗೆದಾಗ ಇದೇ ಗ್ರೀನ್ ಕಲರಲ್ಲಿ ಇರಬೇಕು. ನಾನಿವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇದನ್ನು ತಕ್ಷಣಕ್ಕೆ ಬೇರೆ ಪಾತ್ರೆಗೆ ಸೋಸಿ ತೆಗಿತಾ ಇದ್ದೀನಿ. ಯಾಕಂದರೆ ಅದೇ ಪಾತ್ರೆಯಲ್ಲಿ ಇಟ್ಟರೆ, ನಂದೊಂದು ಕಬ್ಬಿಣದ ಪಾತ್ರೆ, ಅದು ಬಿಸಿ ಆಗೇ ಇದ್ದು ಇನ್ನೂ ಸ್ವಲ್ಪ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನೋಡಿ ಇದೇ ರೀತಿ ಸೋಸಿ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನು ಇದರದ್ದು ಈ ವೇಸ್ಟ್ ಇದೆಯಲ್ಲ, ಇದನ್ನು ನಮಗೆ ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ತಲೆಗೆ ಒಂದು ಪ್ಯಾಕಾಗಿ ಹಚ್ಚಿದರೆ ತಲೆ ಹೊಟ್ಟಿಗೆ ಒಳ್ಳೆಯದು. ನಾವು ರೆಡಿ ಮಾಡಿದ ಎಣ್ಣೆನ ನಾನಿವಾಗ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ಮೇಲೆ ಒಂದು 7ರಿಂದ 8 ಗಂಟೆ ನಾವು ಹೊರಗಡೆ ಇಟ್ಟರೆ ಅದು ಒಳ್ಳೆ ತಣ್ಣಗಾಗುತ್ತೆ. ತಣ್ಣಗಾದ ಮೇಲೆ ನಾವಿದನ್ನು ಬೇರೆ ಬಾಟ್ಲಿಗೆ ಹಾಕಿ ಟೈಟಾಗಿ ಮುಚ್ಚಳ ಹಾಕಿ ತೆಗೆದಿಟ್ಕೊಂಡ್ರೆ 1 ವರ್ಷದವರೆಗೆ ನಾವು ಈ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ನಾನಿವಾಗ ಎಣ್ಣೆಯನ್ನು ರೆಡಿ ಮಾಡಿ ಇದೇ ರೀತಿ ಸಣ್ಣ ಸಣ್ಣ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ ತೆಗೆದು ಯೂಸ್ ಮಾಡಲಿಕ್ಕೆ. ಆಮೇಲೆ ನಾವು ತಲೆ ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಇದೇ ರೀತಿ ನಮ್ಮದು ತಲೆ ಕೂದಲಿನ ಬುಡದಲ್ಲಿ ಎಲ್ಲ ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಬೇಕು. ಇದೇ ರೀತಿ ತಲೆಗೆ ಒಳ್ಳೆ ಮಸಾಜ್ ಕೊಟ್ಟು ಕೂದಲಿಗೆ ತಲೆ ಬುಡಕ್ಕೆಲ್ಲ ಚೆನ್ನಾಗಿದೆ ಎಣ್ಣೆಯನ್ನು ಹಚ್ಚಿ ಅರ್ಧದಿಂದ 1 ಗಂಟೆ ಈ ಎಣ್ಣೆಯನ್ನು ಇದೇ ರೀತಿ ತಲೆಯಲ್ಲಿ ಬಿಡಬೇಕು. ಆಮೇಲೆ ಶಾಂಪೂ ಹಾಕಿ ತಲೆ ವಾಶ್ ಮಾಡೋದು ಬೇಡ. ಅದಕ್ಕೋಸ್ಕರ ಒಂದು ಒಳ್ಳೆ ಏರ್ ಪ್ಯಾಕನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಈಗ ದಾಸವಾಳದ ಗಿಡ, ದಾಸವಾಳದ ಎಲೆ, ಇದು ನ್ಯಾಚುರಲ್ ಶಾಂಪೂ ಅಂತಲೂ ಹೇಳ್ತಾರೆ. ಕೇರಳದಲ್ಲಿ ಎಲ್ಲ ಶಾಂಪೂವನ್ನು ಜಾಸ್ತಿಯಾಗಿ ಯೂಸ್ ಮಾಡೋದೇ ಇಲ್ಲ. ಇದೇ ದಾಸವಾಳದ ಎಲೆಯಲ್ಲೇ ಅವರು ತಲೆಯನ್ನೆಲ್ಲ ಕ್ಲೀನ್ ಮಾಡೋದು. ಇನ್ನು ನಾವು ಒಂದು ಪಾನ್ ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ 1-1.5 ಲೋಟ ನೀರನ್ನು ಹಾಕಬೇಕು. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಚಹಾ ಪುಡಿ, ಬ್ಲ್ಯಾಕ್ ಟೀ ಇದೆಯಲ್ಲ ಅದು, ಮತ್ತು ಒಂದು ಸ್ವಲ್ಪ ಮೆಂತೆ ಕಾಳನ್ನು ಸಹ ಹಾಕಬೇಕು. ಹಾಕಿ ಇದನ್ನು ಒಳ್ಳೆ ಕುದಿಸಬೇಕು. 1.5 ಲೋಟ ನೀರು 1 ಲೋಟ ಅಥವಾ ಅರ್ಧ ಲೋಟ ನೀರಾಗುವಷ್ಟು ನಾವು ಇದನ್ನು ಚೆನ್ನಾಗಿ ಕುದಿಸಬೇಕು. ಈ ಥರ ಒಳ್ಳೆ ಕಂದು ಬಣ್ಣಕ್ಕೆ ಬಂದ ಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಇಡೋಣ. ಇನ್ನು ನಾವು ತಂದಿಟ್ಟಿರುವಂತಹ ದಾಸವಾಳದ ಎಲೆ ನೋಡಿ, ಇದರಲ್ಲಿ ಇದೇ ರೀತಿ ಬಿಳಿ ಹುಳ ಎಲ್ಲ ಇರುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಇದನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಬೇಕು. ಇದೇ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಇನ್ನು ಇದೇ ರೀತಿ ಮಿಕ್ಸಿ ಜಾರೊಂದು ತಗೊಂಡು ಅದಕ್ಕೆ ಈ ದಾಸವಾಳದ ಎಲೆಗಳನ್ನೆಲ್ಲ ಹಾಕಬೇಕು. ಆಮೇಲೆ ಇದನ್ನು ಒಳ್ಳೆ ನೈಸಾಗಿ ನಾವು ರುಬ್ಬಬೇಕು. ರುಬ್ಬುವಾಗ ನೀರು ಹಾಕಲಿಕ್ಕಿಲ್ಲ. ನಾವು ರೆಡಿ ಮಾಡಿ ಇಟ್ಟಿರುವಂತಹ ಬ್ಲ್ಯಾಕ್ ಟೀ ಇದೆಯಲ್ಲ ಅದರಿಂದ ಸ್ವಲ್ಪ ಇದಕ್ಕೆ ಹಾಕಿ ನಾವಿದನ್ನು ನೈಸಾಗಿ ಪೇಸ್ಟ್ ಮಾಡಬೇಕು.
ತಲೆಗೆ ಎಣ್ಣೆ ಹಚ್ಚಿ ನಾವು ಶಾಂಪು ಹಾಕೋದು ಬೇಡ. ಇದೇ ರೀತಿ ಈ ಪ್ಯಾಕನ್ನು ಚೆನ್ನಾಗಿ ಕೂದಲಿಗೆ ಹಚ್ಚಿ ನಾವು ವಾಶ್ ಮಾಡಿದರೆ ಸಾಕು. ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಇದರಲ್ಲಿ. ನೋಡಿ, ಇದೇ ರೀತಿ ನಾನು ನೈಸಾಗಿ ಅದನ್ನೆಲ್ಲ ರುಬ್ಬಿ ತೆಗೆದಿದ್ದೀನಿ. ಇನ್ನು ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಈ ಬೌಲಿಗೆ ಹಾಕಿ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ ನೋಡಿ, ಅದಕ್ಕೆ ನಮ್ಮದು ಬ್ಲ್ಯಾಕ್ ಟೀ ಬ್ಯಾಕಿ ಇದೆಯಲ್ಲ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಅದನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ನೀರಿನಂಶ ಇದರಲ್ಲೂ ಸಹ ನಾವು ಸೇರಿಸಲಿಕ್ಕೆ ಇಲ್ಲ. ನೋಡಿ, ಇದೇ ರೀತಿ ಅದನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಇದು ಕೂದಲಿಗೆ ನಮಗೆ ಹಚ್ಚಲಿಕ್ಕೆ ಈಸಿಯಾಗಿ ಹಚ್ಚಲಿಕ್ಕೆ ಆಗಬೇಕು. ಜಾಸ್ತಿ ನೀರಾಗಬಾರ್ದು, ಆದರೆ ತುಂಬ ಗಟ್ಟಿ ಸಹ ಇರಬಾರ್ದು. ಗಟ್ಟಿ ಆದರೆ ಅದು ಬೇಗ ಡ್ರೈ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ಇದನ್ನು ನಾವು ಮಾಡಿರುವ ಎಣ್ಣೆ ಇದೆಯಲ್ಲ, ಎಣ್ಣೆ ಹಚ್ಚಿ ಅರ್ಧ ಗಂಟೆ ಅಥವಾ 1 ಗಂಟೆ ಆದಮೇಲೆ ಈ ಪ್ಯಾಕನ್ನು ನಾವು ತಲೆ ಕೂದಲಿಗೆ ಅದೇ ರೀತಿ ನಮ್ಮದು ತಲೆ ಕೂದಲನ್ನ ಬುಡಕ್ಕೆಲ್ಲ ಚೆನ್ನಾಗಿ ಹಚ್ಚಬೇಕು. ಇದೇ ರೀತಿ ಎಲ್ಲ ಕಡೆ ಓಪನ್ ಮಾಡಿ ನಾವೀಗ ಮೆಹಂದಿ ಎಲ್ಲ ಯಾವ ರೀತಿ ಹಚ್ತೀವೋ ಅದೇ ರೀತಿ ಎಲ್ಲ ಕಡೆ ಇದನ್ನು ಹಚ್ಚಬೇಕು. ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಒಳ್ಳೆ ನಾವು ಸ್ನಾನ ಮಾಡಿದರೆ ಅದೇ ಕೂದಲನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ನೆನಪಿಟ್ಕೊಳ್ಬೇಕು, ಒಳ್ಳೆ ಕ್ಲೀನ್ ಆಗಬೇಕು ತಲೆ ಕೂದಲು, ಅದರದ್ದು ಆ ಜಿಡ್ಡೆಲ್ಲ ಇರಬಾರ್ದು. ಅದಕ್ಕೋಸ್ಕರ ಇವಾಗೆಲ್ಲ ಎಲ್ಲರ ಕೂದಲು ಬೇಗನೆ ಬೆಳ್ಳಗಾಗುತ್ತೆ ನೋಡಿ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ದಟ್ಟವಾದ ಉದ್ದವಾದ ಕೂದಲು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬೈ.